ಟೈಮ್ ನೋಡ್ರಿ 9:17 ಆಗೈತಿ. ನಾನು ನಮ್ಮ ಸಿದ್ಧಾರ್ಥ ಅದಾದ್ಮೇಲೆ ನಮ್ಮ ಚಿನ್ನಮ್ಮ ಈಗ ಹೋಗಿ ಕ್ಯಾಂಪ್ ಮಾಡಕತ್ತೀವಿ. ರಾತ್ರಿ 9:17 ಇವರಿಬ್ಬರ ಜೊತೆ ಇವತ್ತು ನಾನು ಕ್ಯಾಂಪ್ ಮಾಡಕತ್ತೀನಿ. ಇಲ್ಲಿ ನೋಡ್ರಿ, ಟೆಂಟ್ ಇಲ್ಲಿ ಐತಿ, ಅದಾದಮೇಲೆ ಸ್ಲೀಪಿಂಗ್ ಬ್ಯಾಗ್ ಐತಿ, ಇಲ್ಲೊಂದು ಲೈಟ್ ಐತಿ. ಈಗ ಇವ್ರ ಜೊತೆ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹಿಂಗೆ ಬರ್ರಿ. ಹಾಂ ಹೋಗಿ ಚಿನ್ನ ಕರೆಕ್ಟ್ ಇದೆಯಲ್ಲ, ಮೇಲೆ ಕಂಗೆ ಬ್ಯಾಟ್ ಹಿಡ್ಕೊಂಡು ಹೋಗಿ. ಇಲ್ವಾ ಸಿದ್ದು ಇಲ್ಲೇ ಅವಳು ಚಿನ್ನ ಇಲ್ಲೇ ಅವಳು. ಹಿಂಗೆ ಹೋಗಿ. ಹಾಂ ಹಿಂಗೆ ಹೋಗಿ. ಇಲ್ವಾ ಹೋಗು. ಹಾಂ ಇಲ್ಲ ಹೋಗು. ಹಾಂ ಹಾಂ ಮುಳ್ಳ 3 ಕೈ ಅಂದ್ರೆ ಹಾಂ ಹಾಂ ಅದು ಹಾಂ ಹಿಡ್ಕ. ಹಾಂ 3 ಕೈ ಹಿಡ್ಕ ಚಿನ್ನಮ್ಮ. ಹಾಂ ಸೊ ಅವಳು ಹೇಳ್ತಿರೋದೇನಂದ್ರೆ 2 ಕೈಯಿಂದ ಬ್ಯಾಟ್ರಿ ಹಿಡ್ಕೊಳ್ಳ ಅಂಥೇಳಿ. ಅದನ್ನು 3 ಕೈ. ಅವ್ರು ಯಾವಾಗಲೂ 3 ಅಂದರೆ ಇವರಿಬ್ರಿಗೂ ಫೇವ್ರೇಟ್ ನಂಬರ್ ರೀ. ಯಾವಾಗರ ಆಗಿರಲಿ 3 ಅದನ್ನು ಬಿಟ್ಕೊಡಲ್ಲ ಅವರು. ಚಿನ್ನಮ್ಮ ಈ ಕಡೆ ಬಾ, ಈ ಕಡೆ. ಹಾಂ ಬಾ ಬಾ. ಹಾಂ ದೆವ್ಕ ದೆವ್ವ ಇಲ್ಲ ಇಲ್ಲಿ ಮತ್ತೆ ದೆವ್ವ ಅನ್ನತ್ತಳ ಚಿನ್ನಮ್ಮ. ಈ ಕಡೆ ಬಾ ಚಿನ್ನಮ್ಮ, ಈ ಕಡೆ ಬಾ. ಬರಂಗಿಲ್ಲ. ಹಾಂ ಚಿನ್ನಮ್ಮ ದೆವ್ವ ಏನು ಬರಲ್ಲ ಅನ್ಬಾರ್ದು, ದೆವ್ವ ಬರಲ್ಲ. ಹಾಂ ಹಾಂ ಮೊಲ ಅಲ್ಲ ಅವತ್ತ. ಹಾಂ ಹಾಂ ಒಂದಿನ ಮೊಲ ಬಂದಿತ್ತು ರೀ ನಮ್ಮ ತೋಟದೊಳಗೆ. ಸೊ ಅದನ್ನು ಪೂರ್ತಿ ಬಾ 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 ಬಾ. ಇಲ್ಲ ಮುಳ್ಳಿಲ್ಲ ಬಾ. ಓ ಎತ್ಕೊಂತೀನಿ ಬಾ, ಇಲ್ಲಿ ಎತ್ಕೊಂತೀನಿ ಬಾ. ಚಿನ್ನಮ್ಮ ಇಲ್ಲೇ ಇರು, ಈಗ ಹೋಗಿ ಇದನ್ನ ಇಟ್ಟು ಬರ್ತೀನಿ. ಅಮ್ಮ ಒಂದು 2 ನಿಮಿಷ ಬರ್ತೀನಿ. ಹಾಂ ಈಗ ನನ್ನ ಹತ್ರ ಇರುವಂಥ ಟೆಂಟನ್ನು ಅಲ್ಲಿ ನಮ್ಮ ಸ್ಪಾಟ್ ಐತ್ರಿ, ಆ ಸ್ಪಾಟಿಗೆ ಹೋಗಿಟ್ಟು ಬರ್ತೀನಿ. ಯಾಕಂದ್ರೆ ಅವ್ರು ಹೊತ್ಕೊಂಡು ಹೋಗ್ಬೇಕು. ಇಲ್ಲಿ ಮುಳ್ಳು ಕಲ್ಲು ಜಾಸ್ತಿ ಅದಾವೆ. ನೀವೆಲ್ಲ ಅಂತಿರ್ತೀರಿ ಮಕ್ಕಳ ಜೊತೆ ನೈಟ್ ಕ್ಯಾಂಪು ಹುಷಾರು ಮಾರಾಯ, ಅವ್ರ ಮಕ್ಕಳು ಅಲ್ಲಿ ಹುಳ ಉಪ್ಪಡಿ ಎಲ್ಲ ಇರ್ತಾವಂತ ಹೇಳಿ. ಕರೆಕ್ಟ್ ರೀ, ನೀವು ಯೋಚನೆ ಮಾಡೋದು. ನಮ್ಮ ಹುಡುಗರಿ ಎಲ್ಲ ಇಲ್ಲಿ ನಡೆದಾಡಿ ಅವ್ರಿಗೊಂದು ಅಭ್ಯಾಸ ಐತಿ, ಹಂಗಾಗಿ ಯಾವುದೇ ಭಯ ಇಲ್ಲದೆ ಬಂದಿರೋದು. ಈಗ ನಮ್ಮ ಸ್ಪಾಟ್ ಇರೋದು ಎಲ್ಲೆಂದರೆ ಸೊ ಕ್ಯಾಂಪಿಂಗಿಗೆ ಇಲ್ಲಿ ಬೆಸ್ಟ್. ಇದು ನಮ್ಮ ಸ್ಪಾಟ್ ರೀ. ಈಗ ಇಲ್ಲೇ ನಾವು ಕ್ಯಾಂಪ್ ಮಾಡೋದು. ಬರ್ರಿ ಅವ್ರನ್ನ ಕರ್ಕೊಂಬರೋಣ. ಅಲ್ಲಿ ನಿಂತಾರೆ ನೋಡ್ರಿ ಇಬ್ಬರು. ಸ್ವಲ್ಪ ಆದರೂ ಭಯ ಕೇಳಬೇಡ್ರಿ. ಸಿದ್ದು ಅಂಜಿಗೆ ಬಂತ? ಇಲ್ಲ ಚೆನ್ನ ಅಂಜಿಗೆ ಬಂತ? ನನ್ನ ಮೇಲೆ ಹಣೆ ಇಟ್ಟು ಇಲ್ಲ ಓಮ ಅಲ್ಲೇ ಓಮ. ಬರ್ರಿ ಹೊರಡ ಸಿದ್ದು, ನಡಿಸಿದ್ದೆ ಆ ಕಡೆ ನಡಿ, ಮುಂದೆ ಈ ಕಡೆ ಈ ಕಡೆ ಹಿಂಗೆ ಬಾ, ಹಿಂಗೆ ಬಾ ಬಾ ಬಾ. ಹಿಂಗೋಬ ಈ ಕಡೆ ಹೋಗ, ಈ ಕಡೆ ಈ ಕಡೆ. ಹೋಗಿ ನೀವು ಹೋಗಿ, ನಾ ಬರ್ತೀನಿ ನಿಂದ. ಹಾಂ ಹಿಂಗೆ ಹೋಗಿ. ಹಂಗೆ ಹೋಗಿ. ಕಾಣುತ್ತಿಲ್ಲ ದಾರಿ? ನಡಿ. ಯಾಕೆ? ಹಾಂ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಎಡಕ್ಕೆ ಎಡಕ್ಕೆ. ಹಾಂ ಅಲ್ಲಿ ಹೋಗಿ ಹೇಳ್ತು ನಾನು. ಬಾ ಹಂಗೆ ಬಾ, ಬಾ ಹಂಗೆ ಬಾ. ಹಾಂ ಹಂಗೆ ಬಾ ಬಾ. ಹತ್ತು ಹಾಂ ತಕಡ. ಹಾಂ ಹಸಿದು ಈಗ ನಮ್ಮ ಸ್ಪಾಟಿಗೆ ಬಂದೀವಿ ರೀ ನಾವು. ಇನ್ನೇನು ಟೆಂಟ್ ಹಾಕ್ಬೇಕೀಗ. ಸದ್ಯಕ್ಕೆ ಇವ್ರಿಗೆ ಏನು ಅನ್ಸಕತ್ತೈತಿ ಅದನ್ನು ಕೇಳೋಣ. ಮತ್ತು ಇನ್ನೊಂದು ಏನಂದ್ರೆ ಇವಳ ಹೆಸರು ಸ್ಪರ್ಶ ಅಂಥೇಳಿ. ಈಗೀಗ ಒಂದು 3 ವರ್ಷ ಇರ್ಬೋದು ರೀ. ಇವನ ಹೆಸರು ಸಿದ್ಧಾರ್ಥ, ಇವಂಗೆ 4 ವರ್ಷ. ಇವರಿಬ್ಬರ ನಡುವೆ 1 ವರ್ಷ ಗ್ಯಾಪ್ ಐತಿ. ಅವ ಅಣ್ಣ, ಈಕಿ ತಂಗಿ, ಈಕಿಗೆ ಇನ್ನೊಬ್ಬ ತಮ್ಮ ಅದಾನ. ಅವ ಒಂದು ವರ್ಷದ ಆಸ್ಪಾಸ್ ಅದಾನ. ಅವನು ರೆಡಿ ಅದಾನ ರೀ ಬರೋಕೆ, ಹಂಗೆ ಅದಾನವ. ಈಗ ಇವರಿಬ್ಬರನ್ನ ಕರ್ಕೊಂಬಂದೀನಿ. ಸದ್ಯಕ್ಕೆ ಅವ್ರು ಹೆಂಗೆ ಅನ್ಸತ್ತೆ ಕೇಳೋಣ್ರಿ. ಸಿದ್ದು ಹೆಂಗೆ ಅನ್ಸಕತ್ತೈತಿ? ಚಲೋ ಅದ.
ಚಿನ್ನಮ್ಮ ಹೆಂಗೈತಿ ಚಲೋ ಐತೆ ನೋಡ್ರಿ ನಮ್ಮ ಚಿನ್ನಮ್ಮಗೆ ಯಾರು ಜಾಸ್ತಿ ಕೇಳಕ್ಕೆ ಹೋದ್ರೆ ನಾಚಿ ಬಿಡ್ತಾಳ್ರಿ ಹಂಗೆ ಮತ್ತು ಚಿನ್ನಮ್ಮ ಹೆಂಗೆ ಬಂದೀವಿ ನಾವು ಎಲ್ಲಿಂದ ಬಂದ್ವಿ ಅಲ್ಲಿಂದ ಬಂದಿವ ಸಿದ್ದು ಎಲ್ಲಿಂದ ಬಂದ್ವಿ ಮನೆಯಿಂದ ನಡ್ಕೊಂಡ್ ಬಂದಿವಲ್ಲ ಹಾಂ ಈಗ ಟೆಂಟ್ ಹಾಕಂಬ್ರೆ ಹಾಂ ಚಿನ್ನಮ್ಮ ಟೆಂಟ್ ಹಾಕಂಬ್ರೆ ಟೆಂಟ್ ಹಾಕಿದ್ಮೇಲೆ ಟೆಂಟ್ ಒಳಗಡೆ ನಮ್ಮ ಸಿದ್ದು ಒಂದು ಹಾಡು ಹೇಳ್ತಾನೆ ರೀ ಮಜಾ ಇರುತ್ತೆ ಬರ್ರಿ ಇವಾಗ ಟೆಂಟ್ ಹಾಕೋನು ಟೆಂಟ್ ಹಾಕಿದ ಜಾಗ ಬೆಳಿಗ್ಗೆ ಹೆಂಗೆ ಕಾಣುತ್ತೆ ಅಂತ ನೋಡಂತ್ರಿ ಈಗ ರಾತ್ರಿ ಹೆಂಗೆ ಕಾಣುತ್ತೆ ಅಂತ ಹೇಳಿಸಿ ಟೆಂಟ್ ಹಾಕ್ತೀವಿ ಅದನ್ನ ಟೈಮ್ ಲ್ಯಾಪ್ಸಲ್ಲಿ ನೋಡ್ರಿ ರೆಡಿ ಡನ್ ಓಕೆ ಬರ್ರಿ ಅಂತೂ ಫೈನಲಿ ಟೆಂಟ್ ಹಾಕಿದ್ದೀರಿ ಅಲ್ಲ ಅಲ್ಲಮ್ಮ ಈಗ ಒಳಗಡೆ ಹೋಗ್ಬೇಕು ಸ್ವಾಗತ ಅಂತೆಲ್ಲ ಸ್ವಾಗತ ಅಂತಿಲ್ಲ ನಮಗೆ ಸ್ವಾಗತ ಬರ್ರಿ 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 ಈಶ್ವರ ಚಿನ್ನಮ್ಮ ಬಾ ಅಲ್ಲಿ ಅಲ್ಲಿ ನೋಡು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ನಮಸ್ಕಾರ ಬೂಟ ಚಂದ ಬೂಟಿಲೆ ಬಿಚ್ಚೆ ಮತ್ತೆ ಯಾರು ನಾಟ್ಯಂದು ಹೋದ್ರು ಅಂದ್ರೆ ಇಲ್ಲಾರು ಬರ್ತಾರೆ ಕಾಡಿನಾವು ಸಾಲಿ ಮಾಡಿ ಇದನ್ನ ಹಾಕ್ಯಂದ ಹೋಗ ಅವ್ನ ಸ್ಕೂಲ್ ಬೂಟ್ರಿ ಅವು ಆ ಬೂಟ್ ಯಾರು ಹಾಕ್ಕೊಂಡು ಹೋದ್ರೆ ಹೆಂಗಂತ ಯೋಚನೆ ಆಗತ್ತಾನ ಆಯ್ತು ಪಟ್ನ ಜಲ್ದಿ ಸೊಳ್ಳೆ ಕಡೆ ಆತಾವ ಇಲ್ಲ ಸೊಳ್ಳೆ ಕಡೆ ಆಕತಾವ ಇಲ್ಲ ಇಲ್ಲ ನೋಡಿ ತಡಿ ಅಲ್ಲಿ ಮಲ್ಲಿಗ ಹಂಗ ಚಿನ್ನ ಹೋಗು ಹೋಗಿ ಚಿನ್ನ ಒಳಗೆ ಹೋಗು ಇರ್ಲಿ ಬ್ಯಾಟ್ರಿ ತರಿದ್ನಾ ಅಲ್ಲಿ ಆಸಿ ತೊಗೊಂಬರ್ತೀನ ಬರ್ರಿ ಒಳಗೆ ಹೋಗುನ್ ಭಾಳ ನಾಟಕ ಮಾಡ್ತಾನೆ ರೀ ಅವ ಇಲ್ಲಿ ಕೆಳಗಡೆ ಒಂದಿಷ್ಟು ಗಿಡಗಳಿದ್ದವು ರೀ ಒಣಗಿದ್ವು ಅವು ಚುಚ್ಚಬಾರ್ದು ಅನ್ನೋ ಕಾರಣಕ್ಕೆ ಹಾಸಿಗೆ ಹಾಸಾಕತ್ತೇನೆ ರೀ ಅವರಿಗೆ ಸಿದ್ದು ಬಾ 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 ಚಿನ್ನಮ್ಮ ಬಾ 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 ಒಳ ಬಾ ಓ ನೋಡಿ ಚಿನ್ನಮ್ಮ ಕುಂದ್ರೆ ಕರೆಕ್ಟ್ ಇದೆ ನೋಡು ಕರೆಕ್ಟ್ ಐತಿ ನೋಡಿ ಚಿನ್ನಮ್ಮ ಕರೆಕ್ಟ್ ಐತೆ ನೋಡು ನೋಡಿ ಮುಟ್ಟು ನೋಡವ ಬರ್ರಿ ಈಗ ನಮ್ಮ ಸಿದ್ದು ಹಾಡು ಹೇಳ್ತಾನ ಮೊದಲ ನಾವು ಟೆಂಟಿನ ಜಿಪ್ಪನ್ನ ಹಾಕಿ ಬಿಡೋಣ ಯಾಕಂದ್ರೆ ಸೊಳ್ಳೆ ಅಂದ್ರೆ ಸೊಳ್ಳಿ ಭಾಳ ಕಾಟ ಇದ್ರಿ ಸೊಳ್ಳಿದ ಅದಕ್ಕೋಸ್ಕರ ಬರ್ರಿ ಓಹೋ ನಾವು ಅಷ್ಟೊಳಗೆ ಹೋದ್ವಲ್ರಿ ನೀವು ಬರ್ರಿ ಬರ್ರಿ ಈಗ ನಮ್ಮ ಸಿದ್ದು ಹಾಡು ಹೇಳ್ತಾನ ಮಸ್ತ್ ಅಂದ್ರೆ ಮಸ್ತ್ ಹಾಡು ಐತಿ ಯಾಕಂದ್ರೆ ನೀವು ಸಣ್ಣದಿದ್ದಾಗ ಆ ಹಾಡನ್ನ ಕೇಳೇ ಇರ್ತೀರ ಅಂತ ನಾನು ಅನ್ಕೊಂಡಿನಿ ಯಾಕಂದ್ರೆ 80s ಅವ್ರಿಗೆ 90s ಅವ್ರಿಗೆ ಅದು ಭಾರಿ ಮಸ್ತ್ ಹಾಡ ಅಂದ್ರೆ ಹಾಡ ರೀ ಅದು ಇದು ಹಾಡು ಹೇಳ್ತೆ ರೆಡಿ 1 2 3 ಸ್ಟಾರ್ಟ್ ಹಾಡ ಶುರು ಮಾಡ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಕಾಗೆ ಕಾಗೆ ಕವ್ವ ಯಾರ್ ಬಂದಾರವ್ವ ಮಾವ ಬಂದಾನವ್ವ ಏನ್ ತಂದಾನವ್ವ ಟಿವಿ ತಂದಾನವ್ವ ಹಿಂಗ ಹಚ್ಬೇಕವ್ವ ಹೆಂಗ್ ಹಚ್ಬೇಕವ್ವ ಹೇಳಿಲ್ಲಲ್ಲ ಇನ್ನೊಂದ್ಸಲ ಕಾಗೆ ಕಾಗೆ ಕವ್ವ ಯಾರ್ ಬಂದಾರವ್ವ ಮಾವ ಬಂದಾನವ್ವ ಏನ್ ತಂದಾನವ್ವ ಟಿವಿ ತಂದಾನವ್ವ ಎಲ್ಲಿ ಹಚ್ಬೇಕವ್ವ ಹಿಂಗ ಹಚ್ಬೇಕವ್ವ ಎಲ್ಲಿ ಹಚ್ಬೇಕವ್ವ ಹಿಂಗೆ ಹಚ್ಬೇಕವ್ವ ಸಿದ್ದು ಅದೇ ಹೇಳ್ತಿದ್ದಲ್ಲ ಅಂಡೇದಂತ ಹಾಂ ಅದೇ ಹೇಳ್ತೀಯ ಹಾಂ ರೆಡಿ 1 2 3 ಸ್ಟಾರ್ಟ್ ಕಾಗಿ ಕಾಗಿ ಕವ್ವ ಯಾರ್
ರವ್ವ ಮಾವ ಬಂದಾನವ್ವ ಏನ್ ತಂದಾನವ್ವ ಹಂಡೆದಂತ ಕುಂಡಿ ಬಿಟ್ಕೊಂಡು ಹಂಗ ಬಂದಾನವ್ವ ಹಂಗ ಬಂದಾನವ್ವ. ಮತ್ ಬೇರೆ ಆಡ್ತಿ ಯಾವ್ದಾರ ಯಾವ್ದು ಆಡ್ತಿ? ಟ್ರ್ಯಾಕ್ಟರ್ ಆಡ್ತೀಯ? ಆಡ 1 2 3 ಸ್ಟಾರ್ಟ್. ಆಡ ನಾ ಡ್ರೈವರ ಓ ನಾನಿನಲ್ಲವರ ಏ. ನೋಡ್ರಿ ಟ್ಯಾಕ್ಟ್ರಿ ಹಾಡುಗಳು ಸಣ್ಣ ಮಕ್ಕಳಿಗೆ ಹೆಂಗೆ ಇನ್ಫ್ಲೂಯೆನ್ಸ್ ಆಗಿ ಅನ್ನೋದು ನೋಡ್ರಿ. ಇವ ಇಲ್ಲೇ ಮನ್ಯಾಗಿದ್ದಾಗ ಸುತ್ತಮುತ್ತ ಗಾಡಿ ಹೋಗುವ ಕೇಳಿಸ್ಕೊಂಡಿರೋ ಹಾಡ್ರಿ ಅದು. ಯಾವಾಗಾದ್ರೂ ಹಾಡು ಎತ್ತಂದ್ರೆ ಸಾಕು ಕುಣಿದಿರ್ತಾನೆ ರೀ ಹಂಗೆ ತಕತೈ. ನಾನೊಂದು ಹಾಡು ಹೇಳ್ತೀನಿ ರೀ, ಅದಾದ್ಮೇಲೆ ನಿಮ್ಗೆ ಗುಡ್ ನೈಟ್ ಹೇಳ್ತೀವಿ. ಮತ್ತೆ ಬೆಳಿಗ್ಗೆ ಸಿಗೋಣ. ಬೆಳಿಗ್ಗೆ ಈ ಜಾಗ ಹೆಂಗೈತಿ ಅಂತ ನೋಡೋಣ. ಹಾಡು ಯಾವುದು ಅಂದರೆ ನಾನು ಥಿಯೇಟ್ರಲ್ಲಿದ್ದಾಗ ಅಂದರೆ ರಂಗಭೂಮಿಯಲ್ಲಿದ್ದಾಗ ತುಂಬ ಇಷ್ಟಪಟ್ಟಿರುವಂಥ ಹಾಡು ಮತ್ತು ಕಲ್ತಿರುವಂಥ ಹಾಡು ಇದು. ರಂಗಭೂಮಿ ಬಗ್ಗೆನೇ ಐತ್ರಿ ಹಾಡು. ಅಂಥ ಹಾಡು ಎಲ್ಲಾದ್ರೂ ಲಿರಿಕ್ಸ್ ತಪ್ಪಾಗ್ಬೋದು, ದಯವಿಟ್ಟು ಕ್ಷಮಿಸ್ರಿ. ಒಂದೇ ಪ್ಯಾರ ಹಾಡ್ತೀನಿ, ಜಾಸ್ತಿ ಹಾಡಂಗಿಲ್ಲ. ಯಾಕಂದರೆ ಇದು ಹಾಡಿಂದು ವಿಡಿಯೋ ಅಲ್ಲ, ಕ್ಯಾಂಪಿಂಗಿನ ವಿಡಿಯೋ. ಸೊ ಮಜಾ ಇರಲಿಲ್ಲ ಕಾರಣಕ್ಕೆ ಹಾಡುಗಳನ್ನು ಆ್ಯಡ್ ಮಾಡ್ತಾ ಇರ್ತೀನಿ ಅವಾಗವಾಗ. ಮಜಾ ಇದ್ರಿ ಹಾಡು ಕೇಳಿಸ್ಕೊರಿ. ರಂಗು ರಂಗಿನ ಬದುಕಿನ ಚಯ ಬದುಕ ಬರೆಯೋ ಹೊಸಾಟ ಇದು ನಾಟಕ ಚೇಟ ಇದು ನಾಟಕ ಚೇಟ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಲೊಮ್ಮೆ ಆಡೋ ಆಟ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಲೊಮ್ಮೆ ಆಡೋ ಆಟ ಇದು ನಾಟಕ ಚೇಟ ಇದು ನಾಟಕ ಚೇಟ ಆ ಒಂದು ಪಲ್ಲವಿ ಒಂದು ಚರಣ ಹಾಡೀನ್ರಿ. ಪಲ್ಲವಿ ಗೊತ್ತಲ್ರಿ ನಿಮಗೆ? ರಂಗು ರಂಗಿನ ಬದುಕಿನಾಚೆಯ ಬದುಕ ಬರೆಯೋ ಹೊಸ ಆಟ ಇದು ನಾಟಕ ಥೇಟ, ಇದು ಪಲ್ಲವಿ ರೀ. ಅದಾದ್ಮೇಲೆ ಚರಣಗಳು ಒಂದು 2-3 ಬರ್ತಾವ. ಅದಾದ್ಮೇಲೆ ಬರೋದು ಸಾವಿನೂರಿಗೆ ಸಾಗುವ ಮುನ್ನ ಸಂತೆಲೊಮ್ಮೆ ಆಡೋ ಆಟ. ಓಕೆ, ಇದು ನನ್ನ ಫೇವ್ರೇಟ್ ರೀ, ಹಂಗಾಗಿ ಅದನ್ನೊಂದು ಚರಣ ಹಾಡಿದೆ. ಓಕೆ, ಮತ್ತೆ ಬೆಳಿಗ್ಗೆ ಸಿಗನ್ರಿ. ಸಿದ್ದು ಗುಡ್ ನೈಟ್ ಹೇಳ್ಬಿಡಲ್ರಿ. ಗುಡ್ ನೈಟ್ ಬಾಯ್ ಅಂತೇಳಿ. ಗುಡ್ ನೈಟ್ ಬಾಯ್. ಬಾಯ್ ಗುಡ್ ನೈಟ್. ಗುಡ್ ನೈಟ್ ಬಾಯ್. ಚಿನ್ನಮ್ಮ ಬಾಯ್ ಬಾಯ್ ಬಾ ಬಾಯ್ ಬಾ ಬಾ ಎಲ್ರಿಗೂ ಬಾಯ್ ಹೇಳ ಬಜಲಿ ಬಾ ಬಾಯ್ ಬಾಯ್ ಬಾ 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 ಬಾಯ್ ಹೇಳ ಬಾಯ್ 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 ಅಲ್ಲಿ ಬಾಯ್ ಬಾಯ್ ಅನ್ನ. ಗುಡ್ ನೈಟ್ ಬಾಯ್ ಅನ್ನು ಅನು ಚಿನ್ನಮ್ಮ ಬಾಯ್. ಹೋಗ್ಲಿ ಬಿಡು. ಶುಭರಾತ್ರಿ ಅನ್ನ. ಶುಭರಾತ್ರಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬಾಯ್ ಬಾಯ್. ಸಿದ್ದು ಬಾಯ್ ಹೇಳ ಬಾಯ್ ಹೇಳ ಬಾಯ್ ಬಾಯ್. ಸಿಗುಣ್ರಿ ಸಿಗನ್ರಿ. ಸಿಗುಣ್ರಿ ನಾಳೆ ಸಿಗುಣ್ರಿ. ಎಲ್ಲ ತಗೊಂಡ್ರಿ. ಈಗ ಕರೆಕ್ಟ್ ಟೈಮ್ ಬೆಳಿಗ್ಗೆ 6 ಗಂಟೆ ರೀ. ಹೊರಗಡೆ ಹೋಗಬೇಕು. ನೋಡ್ರಿ ಸಿದ್ದು ಇಲ್ಲಿ ನೋಡ್ರಿ ಚಿನ್ನಮ್ಮ. ನೀವೆಲ್ಲ ಇದನ್ನ ಬೆಳಗ್ಗೆ ನೋಡಕತ್ತೀರಿ ವಿಡಿಯೋ. ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಹ್ಯಾಪಿ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸೂರ್ಯ ನೋಡ್ರಿ ಈಗ ಹೊರಗೆ ಬರೋ ಪೊಸಿಷನ್ ಒಳಗದಾನ. ಸೂರ್ಯ ಪೂರ್ತಿ ಹೊರಗೆ ಬಂದ್ರೆ ಮಜಾ ಇರ್ತೈತ್ರಿ. ಬರ್ರಿ ನೋಡೋನು.
ಬರ್ರಿ ಈಗ ಟೆಂಟ್ ಯಾವ ಜಾಗದ ಹಾಕಿವಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ, ಇವಾಗ ತೋರಿಸ್ತೀನಿ ಬರ್ರಿ. ಇಲ್ಲೆಲ್ಲ ಸುತ್ತಮುತ್ತ ಕಲ್ಲುಗಳು, ಅದಾದ್ಮೇಲೆ ಈ ಥರ ನೆಲ ಹಿಂಗೈತ್ರಿ. ಸೊ ನಾವು ಹಾಕಿರೋ ಟೆಂಟ್ ಇಲ್ಲಿ ನೋಡ್ಕೊರಿ ಹೆಂಗೈತೆ ಜಾಗ. ಇದಕ್ಕಿಂತ ಮುಂಚೆ ಒಂದ್ಸಲ ನಾವು ಇಲ್ಲಿ ಟೆಂಟ್ ಹಾಕಿದ್ವಿ, ಅವಾಗ ಫೈರ್ ಕ್ಯಾಂಪ್ ಮಾಡಿದ್ವಿ, ಅದು ಇಲ್ಲೇ ನೋಡ್ರಿ ಜಾಗ ಹೆಂಗೈತಿ. ಸ್ವಲ್ಪ ಕಲ್ ಅದಾವ್ರಿ, ಎಲ್ಲ ಸಮಸ್ಯೆ. ಚಿನ್ನಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಶುಭೋದಯ. ಎದ್ರಿ? ಎದ್ರಿ, ನೀವ್ ಎದ್ರಿ? ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಕ್ಯಾಂಪನ್ನ ರಿಮೂವ್ ಮಾಡೋದು ಒಂದು ವಿಡಿಯೋ ಹಾಕ್ಬೇಕು ಅನ್ಕೊಂಡಿದ್ದೆ, ಆದರೆ ಇಲ್ಲಿ ನೆಲ ಸರಿ ಇಲ್ಲ, ಹಂಗಾಗಿ ಅದನ್ನ ನೆಕ್ಸ್ಟ್ ಟೈಮು ರಿಮೂವ್ ಮಾಡೋದನ್ನ ತೋರಿಸ್ತೀನಿ, ಹೆಂಗ್ ರಿಮೂವ್ ಮಾಡೋದು ಅಂತ ಹೇಳಿ. ನನ್ನ ಕೇರಳದ ಟ್ರಾವೆಲ್ ವಿಡಿಯೋಗಳಲ್ಲಿ ನಾನು ಕ್ಯಾಂಪನ್ನ ಹೆಂಗ್ ಹಾಕೋದು, ಹೆಂಗ್ ರಿಮೂವ್ ಮಾಡೋದು ಅಂತ ಹೇಳಿದ್ದೀನಿ. ಆದ್ರೆ ಇವಾಗ ಒಂದ್ಸಲ ಅವಶ್ಯಕತೆ ಐತಿ, ಯಾಕಂದ್ರೆ ಹೊಸ ಆಡಿಯನ್ಸ್ ಬಂದಿರ್ತೀರಿ, ಅವ್ರಿಗೋಸ್ಕರ. ಇವತ್ತಿನ ವಿಡಿಯೋದಲ್ಲಿ ನೀವೇನು ಅರ್ಥ ಮಾಡ್ಕೊಂಡಿಲ್ವೋ ಗೊತ್ತಿಲ್ಲ, ನಾನಂತರೂ ತುಂಬಾ ಕಲ್ತಿದ್ದೀನಿ. ಅದೇನಂದ್ರೆ ಆ ಮಕ್ಕಳ ಜೊತೆ ನೈಟ್ ಕ್ಯಾಂಪ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಆದ್ರೆ ಇವ್ರಿಗೆ ನಾನು ತುಂಬಾ ಹತ್ರ ಇರೋದ್ರಿಂದ, ಅಂದ್ರೆ ಅವ್ರು ನನಗೆ ತುಂಬಾ ಕ್ಲೋಸ್ ಇರೋದ್ರಿಂದ ಅದು ಈಸಿ ಆಯ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಅದನ್ನ ಹೊರತುಪಡಿಸಿ ನನಗೆ ತುಂಬಾ ಮೊದಲೇ ಆಸೆ ಇತ್ತು, ಇವ್ರ ಜೊತೆ ಮಾಡಬೇಕು ಮತ್ತೆ ಇವರಿಗೆ ಈ ತರದ ರೂಢಿ ಆಗ್ಬೇಕು, ಕ್ಯಾಂಪಿಂಗ್ ಮಾಡೋದು, ಎಲ್ಲ ಟ್ರಾವೆಲ್ ಮಾಡೋದು, ಆ ಥರದ್ದೆಲ್ಲ ಇವಾಗ್ಲಿಂದಾನೇ ರೂಢಿ ಆಗ್ಬೇಕು. ಯಾಕಂದ್ರೆ ಅವರು ಕೂಡ ಎಕ್ಸ್ಪ್ಲೋರ್ ಮಾಡುವಂಥ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಮೊದಲೇ ಪ್ಲಾನ್ ಇತ್ತು. ಅದಾದ್ಮೇಲೆ ಇನ್ನಷ್ಟು ಹುಚ್ಚು ಪ್ರಯತ್ನಗಳನ್ನು ಮಾಡೋದಿದ್ದಾರೆ. ಒಬ್ರು ಕಮೆಂಟ್ ಹಾಕಿದ್ದಾರೆ, ಏನಂದ್ರೆ ಅಮಾವಾಸ್ಯೆ ದಿನ ಕ್ಯಾಂಪಿಂಗ್ ಮಾಡಿ ಬ್ರೋ ಅಂತ ಹೇಳಿ. ಅಮಾವಾಸ್ಯೆ ದಿನ ಕ್ಯಾಂಪಿಂಗ್ ಮಾಡೋದಿದೆ, ಹುಣ್ಣಿಮೆ ದಿನ ಕ್ಯಾಂಪಿಂಗ್ ಮಾಡೋದಿದೆ, ಅದಾದ್ಮೇಲೆ ಸ್ಮಶಾನದಲ್ಲಿ ಕ್ಯಾಂಪಿಂಗ್ ಮಾಡೋದಿದೆ, ಮತ್ತೆ ಬೆಟ್ಟದ ಮೇಲೆ ಕ್ಯಾಂಪಿಂಗ್ ಮಾಡೋದಿದೆ. ಸುಮಾರು ಕ್ಯಾಂಪಿಂಗ್ಗಳ ಇನ್ನೂ ಅದಾವ್ರಿ. ಅವೆಲ್ಲ ನಾನು ಐಡಿಯಾಗಳನ್ನು ಬಿಟ್ಕೊಡಾಕತ್ತೀನಿ, ಯಾರಾದ್ರೂ ಮಾಡ್ತಿದ್ರೆ ಮಾಡ್ರಿ. ಮತ್ತೆ ನಂದು ಮೊದಲೇ ಪ್ಲಾನ್ ಐತಿದ್ದು, ಈಗಿಂದಲ್ಲ. ಸೊ ನಾನು ಅದನ್ನ ಟೈಮ್ ತಗೊಂಡು ಮಾಡ್ತೀನಿ, ಯಾವಾಗ ನಂಗೆ ಅವಕಾಶ ಸಿಗುತ್ತೆ ಅವಾಗ ಮಾಡ್ತೀನಿ. ಈಗ ಮಕ್ಕಳ ಜೊತೆ ಕ್ಯಾಂಪಿಂಗ್ ಮಾಡಿದೆ, ಇನ್ನೂ ಡಿಫ್ರೆಂಟ್ ಕ್ಯಾಂಪಿಂಗ್ಗಳನ್ನ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನ, ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್.